ನಿಮ್ಮ ಮಾತು ನಿಜ ಶಾಂಭಟ್ರೆ. ಅವರಿಗೆ ತಿಳಿಯೋದು ಏನಿದೆ, ನಮ್ಮದು ಅವಿವೇಕ ಅಷ್ಟೆ. ಸರಿಯಾಗಿ ಹೇಳಿದ್ರಿ ತಾಯಿ. ಅವ್ರ ಪ್ರಾಣ ದೇಹನ ಬಿಟ್ಟೋಗೋದು ಕೂಡ ಅವ್ರೀಗ ಉಪವಾಸ ಕೂತಿರೋದ್ರಿಂದ ಅಲ್ಲ. ಅವ್ರ ಮನಸ್ಸು ಮಾಡಿದಿದ್ರೆ ಜಪಮಾಲೆ ಹಿಡಿದ ಮರುಕ್ಷಣನೇ ಯಾತ್ರೆ ಮುಗಿಸ್ಬೋದಾಗಿತ್ತು. ಆದರೆ ಅವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಅಥವಾ ಯಾವುದೋ ಒಂದು ಕಾರ್ಯ ಹಾಗೆ ಉಳ್ಕೊಂಡಿರ್ಬೇಕು. ಅದು ಮುಗಿತಿದ್ದಾಗೆ ಬಟ್ಟೆ ಕಳಚಿದಷ್ಟೇ ಸುಲಭವಾಗಿ ದೇಹ ತ್ಯಾಗ ಮಾಡಿಬಿಡ್ತಾರೆ. ಆದರೆ ಅವರು ಯಾವ ಕಾರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಆ ಶ್ರೀಹರಿಗೆ ಗೊತ್ತು. ಅರೆ ಗೋವಿಂದಗಳೇ, ಇಲ್ಲಿ ಕೂತಿದ್ದೀರೇ? ಬಾಳೆಹಣ್ಣು ಏನಾದರೂ ಬೇಕಿತ್ತಾ? ಬೇಡಪ್ಪ, ನಮ್ದೆಲ್ಲ ಆಗಿದೆ. ನೀವು ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಬಾಳೆಹಣ್ಣೇ ತರಲಿಲ್ಲ ಗೋವಿಂದ. ಶ್ಯಾಮ್ ಭಟ್ರೆ, ನಿಮ್ಗೊಂದು ಪ್ರಶ್ನೆ ಕೇಳಲೆ? ಕೇಳಪ್ಪ. ನೀವಿಬ್ಬರು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದನ್ನ ನಾನು ಸ್ವಲ್ಪ ಕೇಳಿಸ್ಕೊಂಡೆ. ಅವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರಿ ಅಲ್ವಾ ನೀವು? ಹೌದು. ಅಂದಮೇಲೆ ಅವ್ರು ಎಂಥ ತಪಸ್ವಿಗಳೇ ಆದರೂ ಮೋಹ ಅವರನ್ನ ಬಿಟ್ಟಿಲ್ಲ ಅಂತ ಆಯ್ತಲ್ವಾ ಗೋವಿಂದ? ಚಚೆ, ಬೃಂದಾವನಕ್ಕೆ ತೆರಳೋದಕ್ಕೆ ಸಿದ್ಧರಾಗಿರೋರಿಗೆ ಮೋಹ ಎಲ್ಲಿಂದ ಬಂದಪ್ಪ? ಮತ್ತೆ ಕಾಯೋದಾದ್ರೂ ಏನಿದೆ? ನೋಡಪ್ಪ, ಋಷಿ ಮೂಲ ನದಿ ಮೂಲ ಹುಡ್ಕೋದಿಕ್ಕೆ ಹೋಗ್ಬಾರ್ದು. ಅವೆಲ್ಲವೂ ದೇವ ರಹಸ್ಯ. ನಾವೇನಿದ್ರು ಹುಲಮಾನವರು. ನಮಗೆ ಹೇಗೆ ತಿಳಿಬೇಕು? ಕಾದ್ ನೋಡೋಣ. ಕಾಯೋದು ನೋಡೋದು ಅಷ್ಟೇ ನಮ್ಮ ಕೈಲಾಗೋದು. ನಿಮಗೆ ಏನಾದರೂ ಬೇಕಾದರೆ ನನ್ನನ್ನು ಕರಿಬೇಡಿ. ನಾನೀಗ ನಿದ್ದೆ ಮಾಡೋಕೆ ಹೋಗ್ತಾ ಇದ್ದೀನಿ. ಮಠದ ಪರಿಕರ್ಮಿಗಳಿರ್ತಾರೆ, ಅವ್ರನ್ನ ಕರ್ಕೊಳ್ಳಿ ಗೋವಿಂದ. ನಾನಿನ್ನು ಬರಲೇ? ನಾವು ತೀರ್ಮಾನ ಮಾಡಿದಾಗಲೇ ಹೊರಟಿಗಿದ್ರೆ ಹರಿದ್ವಾರಕ್ಕೋ ವಾರಾಣಸಿಗೋ ಹೋಗಿರ್ತಾ ಇದ್ವಿ. ನಮ್ಮ ಕಥೆನೂ ಮುಗ್ದಿರ್ತಿತ್ತು. ಈಗ ಹೋಗೋಣ ಅಂದರೆ ಕಾಲಲ್ಲಿ ಕಸುವಿಲ್ಲ, ಮೈಯಲ್ಲಿ ಬಲ ಇಲ್ಲ. ಹಾಳಾದ ಮೋಹ, ಮದುವೆ, ಸೋಬಣ, ಬಾಣಂತನ ಅಂತ ಮುಂದೂಡಿದ್ದೇ ಬಂತು. ಅವತ್ತಿಗೆ ಅದೇ ಸರಿ ಅನ್ನಿಸ್ತು. ಆದರೆ ಇವತ್ತಿಗೆ ದುಬಾರಿ ಆಯಿತು ಅಂತ ಅನ್ನಿಸ್ತಿದೆ. ಸೀತಕ್ಕ, ಇಷ್ಟಕ್ಕೂ ಮನೆ 2 ಭಾಗ ಆಗುತ್ತೆ ಅಂತ ನಾವೇನು ಕನ್ಸ್ಕೊಂಡಿದ್ವಾ? ಗುರುಗಳೇನೋ ಲೆಕ್ಕಾಚಾರ ಹಾಕಿನೇ ಅವರಿಬ್ಬರನ್ನ ಬೇರೆ ಬೇರೆ ಮಾಡಿರ್ತಾರೆ. ಆದರೆ ಅವರನ್ನೇ ನಂಬಿರೋ ಪರಾವಲಂಬಿಗಳು ನಾವಿಬ್ಬರು ಇದ್ದೀವಿ ಅಂತ ಅವ್ರು ಯೋಚನೆ ಮಾಡಿಲ್ಲ. ನನಗಂತೂ ಈ ಸುದ್ದಿ ಕೇಳಿದಾಗ್ಲಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತಲಲ್ಲಿ ಕಾಡಿಗೆ ಬಿಟ್ಟು ಹಾಗಾಗಿದೆ ನೋಡು. ಏನು ಮಾಡಬೇಕು, ನಾವು ಯಾರ ಜೊತೆಗಿರಬೇಕು ಗೊತ್ತಾಗ್ತಾನೇ ಇಲ್ಲ. ಗೋಪಿಗಾದ್ರೆ ಮಕ್ಕಳು, ಅವನಿಲ್ದಿದ್ರೆ ಇವನು, ಯಾರಾದರೂ ನೋಡ್ಕೋಬಹುದು. ಆದರೆ ನಮಗೆ ಕುಟ್ಟೆ ಹಿಡಿದ ಮರ, ಕಟ್ಟಿಗೆಗೂ ಬರೋದಿಲ್ಲ, ಬಾಗಿಲ್ಗೂ ಬರೋದಿಲ್ಲ. ಅವರೇನೋ ಚಿನ್ನದಂಥ ಮಕ್ಕಳೇ, ನೋಡ್ಕೊಳ್ಳೋದಿಲ್ಲ ಅನ್ನೋದಿಲ್ಲ. ಆದರೆ ನಮ್ಮ ಮನಸ್ಸು ಒಪ್ಪಬೇಕಲ್ಲ. ಹೆಗಲು ಎರಡಿದ್ದಾಗ ಭಾರ ಕಡಿಮೆ, ಒಂದೇ ಆದಾಗ ಹೊರೋದು ಕಷ್ಟನೇ. ಗುರುಗಳೇ ಸಂಕಲ್ಪ ಮಾಡ್ಕೊಂಡು ಕೂತಿರುವಾಗ ನಾವು ನಮ್ಮ ಸಂಕಟನ ಹೇಳ್ಕೋಬಾರ್ದಿತ್ತೇನೋ? ತಪ್ಪೇನಿಲ್ಲ ಬಿಡು ಸೀತಕ್ಕ. ತ್ರಿಕಾಲ ಜ್ಞಾನಿಗಳಾದ ಅವ್ರಿಗೆ ನಮ್ಮ ಸಂಕಟ ತಲುಪಿ ಅವರೇ ನಮಗೊಂದು ದಾರಿ ತೋರಿಸ್ಬೋದು. ಏನು ದಾರಿ ಆಗತ್ತೋ ಏನೋ, ಎಲ್ಲ ಆ ಶ್ರೀಹರಿಗೆ ಗೊತ್ತು. ನಾವೇ ಸುದ್ದಿ ಕೊಡೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಸುಧೀಂದ್ರ ಗುರುಗಳೇ ಪರಿಕರ್ಮಿನ ಕಳಿಸಿದ್ದಾರೆ ಅಂತ ಗೊತ್ತಾಯ್ತು. ಗುರುಗಳನ್ನ ಒಂದ್ಸರಿ ಮಾತಾಡಿಸ್ಬೋದಾ? ಇಲ್ಲ ಗೋಪಮ್ಮ, ಅವರು ಕಣ್ ತೆರೆದು ಮಾತಾಡೋದು ಅನುಮಾನ. ನಿನ್ನೆನೆ ಇದು ನನ್ನ ಕೊನೆ ಮಾತು ಅಂತ ಹೇಳಿದ್ರಂತೆ.
ತಿಳಿದವರು ಹೇಳೋ ಹಾಗೆ ಕೈಲಿರೋ ಜಪಮಾಲೆ ನಿಲ್ತು ಅಂದರೆ ದೇಹ ಬಿಟ್ರು ಅಂತಾನೆ ಅರ್ಥ. ಯಾರಿಗಾಗಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಬಹುಶಃ ಆ ದೇವತೆಗಳೇ ಬಂದು ಕರ್ಕೊಂಡು ಹೋಗ್ತಾರೇನೋ ಅಂತ ಅನ್ಸುತ್ತೆ. ಅವರೇ ಸ್ವತಃ ದೇವ್ರ ಹಾಗೆ ಬದುಕ್ತವ್ರು. ದೇವರು ಬರೋದ್ರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ ಬಿಟ್ರೆ. ನಾನು ಯಾವ ಕೆಟ್ಟ ಗಳಿಗೆಯಲ್ಲಿ ಅವ್ರ ಮಾತನ್ನ ವಿರೋಧಿಸಿದ್ನೋ ಅವರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ನಾನು ಪಾಪಿ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನಮ್ಮ ಪಾಪಗಳನ್ನು ತೊಳೆಯೋ ಗುರುಗಳು ನಿನ್ನನ್ನು ಪಾಪಿ ಆಗೋದಕ್ಕೆ ಹೇಗಮ್ಮ ಬಿಡ್ತಾರೆ? ಮಕ್ಕಳು ಬೇರೆ ಆಗೋದನ್ನ ಯಾವ ತಾಯಿ ಆದರೂ ಸಹಿಸ್ತಾಳೆ ಹೇಳು? ನಿನ್ನ ಸ್ಥಾನದಲ್ಲಿ ಯಾವುದೇ ತಾಯಿ ಆಗಿದ್ರೂ ಹೀಗೆ ನಡ್ಕೊಂಡಿರೋಳು. ಹೌದಮ್ಮ, ಮೊದಲು ನಾನು ಪಾಪಿ ಅಂತ ಇನ್ನು ನೀನೇ ನಿಂದಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಡು. ಅಮ್ಮ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಬಲ್ಲೆ. ಗೋಪಮ್ಮ, ಶ್ರೀಹರಿ ಇಚ್ಛೆ ಏನಿದೆಯೋ ಅದೇ ನಡೆಯೋದು. ಇಂಥ ಮಕ್ಕಳು, ಇಂಥ ಸ್ವತಂತ್ರನ ಪಡೆದ ನೀನೇ ಮಹಾಪುಣ್ಯವಂತೆ. ಅಂಥದ್ರಲ್ಲಿ ನೀನು ಹೇಗೆ ಪಾಪಿ ಆಗ್ತೀಯಮ್ಮ? ಸಮಾಧಾನ ಮಾಡ್ಕೊ. ವೆಂಕಟನಾಥ ಬಂದಿದ್ದಾನೆ, ಕರೆದುಕೊಂಡು ಬನ್ನಿ. ಈ ವೆಂಕಟನಾಥ ಬಂದಿದ್ದು ಪೂಜೆ ಮಾಡ್ತಾ ಇದ್ದಿದ್ದು ಗುರುಗಳಿಗೆ ಹೇಗೆ ಗೊತ್ತಾಯ್ತು ಗೋವಿಂದ? ಓ ಅದಾ, ಅವ್ರು ಪೂಜೆ ಮಾಡ್ತಿದ್ದು ನನಗೆ ಗೊತ್ತಾಯಿತು. ಆದರೆ ವೆಂಕಟನಾಥ ಬಂದಿದ್ದ ವಿಷಯ ಅವ್ರಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ವೆಂಕಟನಾಥರೇ, ಸುಧೀಂದ್ರ ಗುರುಗಳು ನಿಮ್ಮನ್ನು ಕರೀತಿದ್ದಾರೆ.